ಹೆಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ನಾನು ಅನ್ಕೊಂತೀನಿ ಎಲ್ಲರೂ ಚೆನ್ನಾಗಿದ್ದೀರಾ. ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ, ಯಾಕೆಂದರೆ ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ತಿದ್ದೀನಿ. ಹೋಗಿ ಫುಲ್ ವಾಚ್ ಮಾಡಿ, ಎಂಡ್ ತನಕ ವಾಚ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಯಾಕೆಂದರೆ ಅವರು ಈ ವಿಡಿಯೋನ ನೋಡಿ ಇನ್ಫಾರ್ಮೇಷನ್ ತಗೊಳ್ಳಿ. ಓಕೆನಾ? ಪೇಪರ್ ಲೀಕ್ ಅಂತ ಭಾಳ ನ್ಯೂಸ್ ವೈರಲ್ ಆಗ್ತದೆ. ಅದು ಪೇಪರ್ ಲೀಕ್ ಆಗೋ ಚಾನ್ಸ್ ಇಲ್ಲ ಅನ್ನೋಂತಾರೆ, ಗೊತ್ತಾಯ್ತಾ? ಪೇಪರ್ ಇದಾವೆ, ಅದರದ್ದು ಪೇಪರ್ 5 ಸೆಟ್ ಪೇಪರ್ ರೆಡಿ ಮಾಡಿದ್ದಾರೆ ಗೌರ್ಮೆಂಟು. ಒಂದು ಸೆಟ್ಟಿಗೆ ಲೀಕ್ ಆತಂದರೆ ಸೆಕೆಂಡ್ ಸೆಟ್ಟು ಅದು ಹೇಗೆ ಅಂದರೆ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತಂತೆ. ಒಂದು ಪೇಪರಲ್ಲಿ 50% ಹಂಗೆ ಹೇಗೆ ಡಿಫಿಕಲ್ಟಿ ಅಂದರೆ ನೀಡಿದ್ರಿ ಗೈಸ್ ನೀವು ಲಾಸ್ಟ್ ಪೇಪರಲ್ಲಿ ಭಾಳ ಡಿಫಿಕಲ್ಟಿ. ಹೇಗೆ ನೀವು ಹೇಗೆ ಲೀಕ್ ಆಗುತ್ತೆ ಹಾಗೆ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತಂತೆ. ಅದೇ ನ್ಯೂಸ್ನಲ್ಲಿ ನೋಡಿದ್ರಲ್ಲ, ಹಾಗೆ ಎಲ್ಲರೂ ಅದೇ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪೇಪರ್ ಲೀಕ್ ಆಗೋದು ಅದನ್ನು ತಲೆಯಿಂದ ಹೊರಗೆ ಹಾಕಿ ಹೋದಾಗ ಸ್ಟಡಿ ಮಾಡಿ. ನಾನು ಪೇಪರ್ ಲೀಕ್ ಆದರೆ ಕಳಿಸ್ತೀನಿ. ಓಕೆನಾ? ಪೇಪರ್ ಲೀಕ್ ಆದರೆ ಈಗ ಕಳಿಸ್ತೀನಿ ನಾನು. ಓಕೆನಾ? ಪೇಪರ್ ಲೀಕ್ ಆಗೋ ಚಾನ್ಸ್ ಇಲ್ಲ ನಾನು ಅಂತಾರೆ. ಹೋಗ ಸ್ಟಡಿ ಮೇಲೆ ಫೋಕಸ್ ಮಾಡಿ ಗೈಸ್, ಯಾಕೆಂದರೆ ಸ್ಟಡಿನೇ ಹೀಗಿಲ್ಲ. ಒಂದೇ ದಿನ, ಇವತ್ತು 2 ದಿನ ಅಷ್ಟೇ ಉಳಿದಿದೆ ಎಕ್ಸಾಮಿಗೆ ಫಸ್ಟ್ ಲ್ಯಾಂಗ್ವೇಜು. ಅದಕ್ಕೆ ಹೋಗಿ ಗೈಸ್ ಬೇಗ ಸ್ಟಡಿ ಮಾಡಿ ಪಾಸ್ ಆಗೋಷ್ಟು ಸ್ಟಡಿ ಮಾಡಿ. ಯಾರ್ಯಾರು ಡಿಪೆಂಡ್ ಅದು ಲೀಕ್ ಆಗುತ್ತೆ ಅದು ತಲೆಯಿಂದ ಹೊರಗಾಗಿ ನಿಮ್ಮ ಸ್ಟಡಿಯ ಮೇಲೆ ನೀವು ಫೋಕಸ್ ಮಾಡಿ. ಓಕೆನಾ ಗೈಸ್? ಹೋಗಿ ಬೇಗ ಹೋಗಿ. ಮತ್ತು ಇನ್ನೊಂದು ಇದು ಫುಲ್ ವಾಚ್ ಮಾಡಿ. ನಿಮಗೆ ಇನ್ನೊಂದು ಮೇನ್ ವಿಷಯ ಹೇಳ್ತೀನಿ. ಪಾಸಿಂಗ್ ಪ್ಯಾಕೇಜ್ ಹಾಕ್ತಾ ಇರ್ತೀನಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊ. ಈ ವಿಡಿಯೋನ ಫುಲ್ ವಾಚ್ ಮಾಡಿ. ಪಾಸಿಂಗ್ ಪ್ಯಾಕೇಜ್ ಹಾಕ್ತಾ ಇರ್ತೀನಿ. ನಿಮಗೆ 50 ಮಾರ್ಕ್ಸ್ ಇಂಗ್ಲೀಷ್ ಬೇಕಂದರೆ 70 ಮಾರ್ಕ್ಸ್ ಇಂಗ್ಲೀಷು. ಎಸ್ಸೆಟ್ ಬೇಕಂದರೆ ಮಾಡಲ್ ಕ್ವೆಶ್ಚನ್ ಪೇಪರ್ ಇದ್ದಾವೆ. ಅದು 5 ಮಾಡಲ್ ಕ್ವೆಶ್ಚನ್ ಪೇಪರ್, ಒಂದು ಸ್ಟೇಟ್ ಲೆವೆಲ್ ಪ್ರಿಪೇರ್ಡ್ ಇದೆ. ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನೀವು 70 ಮಾರ್ಕ್ಸ್ ಎಕ್ಸೆಪ್ಟ್ ಮಾಡ್ಬೋದು. 70ರಿಂದ 60 ಮಾರ್ಕ್ಸು ಬರ್ತಾ ಇದ್ದಂತೆ ಹೇಳ್ತಾ ಇದ್ದಾರೆ. ಅದನ್ನು ಫುಲ್ ಟು Z ಪ್ರಾಕ್ಟೀಸ್ ಮಾಡಿ ಗೈಸ್. ಮತ್ತು ಇನ್ನೂ ಉಳ್ಕಿದ್ದೆಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದು, ನೀವು ಹೇಗೆ ಬರೀತಾರ ಅದೆಲ್ಲ. ಆದರೆ ಹ್ಯಾಂಡ್ ರೈಟಿಂಗ್ ಎಂಥ ಚಲೋ ಬೇಕಂದರೆ ಹ್ಯಾಂಡ್ ರೈಟಿಂಗ್ ಫುಲ್ ಗುಡ್ ಬರೀರಿ. ಯಾಕಂದರೆ ಹ್ಯಾಂಡ್ ರೈಟಿಂಗ್ ಮೇಲೆ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ ಅಂತೆ. ಹ್ಯಾಂಡ್ ರೈಟಿಂಗು ನಿಮ್ಮದು ನೀಟಾಗಿರಬೇಕು. ಓಕೆನಾ ಗೈಸ್? ಹ್ಯಾಂಡ್ ರೈಟಿಂಗ್ ಎಂಥ ಅಟ್ರಾಕ್ಟಿವ್ ಇರಬೇಕಂದ್ರೆ ಫುಲ್ ಅಟ್ರಾಕ್ಟಿವ್ ಇರಬೇಕು. ಹಾಗೆ ಅಟ್ರಾಕ್ಟಿವ್ ಆದಂಗೆ ಬರೀರಿ ಹ್ಯಾಂಡ್ ರೈಟಿಂಗ್. ಮತ್ತೇನಂದರೆ ಪೇಪರ್ ಲೀಕ್ ಆದರೆ ನಾನು ಕಳಿಸ್ತೀನಿ. ಓಕೆನಾ? ಪೇಪರ್ ಲೀಕ್ ಆದರೆ ಕಳಿಸ್ತೀನಿ. ಅದು ಏನಿಲ್ಲ, ಸ್ಟೇಟ್ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ ಪೇಪರ್ ಲೀಕ್ ಆದಂತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಂತ ಓದಿ ಪಾಸ್ ಆಗೋಕ್ಕೆ ಟ್ರೈ ಮಾಡಿ. ಓಕೆ ಗೈಸ್? ಪಾಸ್ ಆಗಿ ಟ್ರೈ ಮಾಡಿ. ಈಗ ನಾವು ಭಾಳ ಡಿಫಿಕಲ್ಟಿ ಲೆವೆಲ್ ಅಂತ ಇವಾಗ ಕ್ಯಾಮ್ರಾಸ್ ಬಂದಿದ್ದಾವಂತೆ. ಇನ್ನು ಸಿ ಸಿ ಕ್ಯಾಮ್ರಾ ಒಂದು ರೂಮ್ನಲ್ಲಿ 2 ಇನ್ವಿಜಿಲೇಟರ್ ಇರ್ತಾರಂತೆ. ಅದು ಭಾಳ ಡಿಫಿಕಲ್ಟಿ ಲೆವೆಲ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಆದರೆ ಸ್ಟಡಿ ಮೇಲೆ ಫೋಕಸ್ ಮಾಡಿ ಗೈಸ್. ಈಗ 2 ದಿನ ಅಷ್ಟೇ ಉಳಿದಿರೋದು ಎಕ್ಸಾಮಿಗೆ ಫಸ್ಟ್ ಲ್ಯಾಂಗ್ವೇಜು. ಹೋಗಿ ಬೇಗ ಸ್ಟಡಿ ಮಾಡೋಕ್ಕೆ ಫೋಕಸ್ ಮಾಡಿ ಗೈಸ್. ಇದರಲ್ಲಿ ಪೇಪರ್ ಲೀಕ್ ಆಗೋದೆಲ್ಲ ತಲೆಯಿಂದ ಹೊರಗೆ ಹಾಕಿ ಅಂತ ನಾನು ಮೊದಲೇನೋ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ನಿಮಗೆ. ಯಾವಾಗಂದ್ರೆ 1 ವಾರದ ಹಿಂದೆನೇ ಹೇಳಿದ್ದೀನಿ. ಓಕೆನಾ ಗೈಸ್? ಆದರೂ ನೀವು ಪೇಪರ್ ಅಂತಿದ್ರಲ್ಲ, ಎಷ್ಟು ಸಲ ಹೇಳಬೇಕು? ಪೇಪರ್ ಲೀಕ್ ಆದರೆ ನಾನು ಕಳಿಸ್ತೀನಿ, ಟೆನ್ಷನ್ ತೊಗೊಬೇಡಿ. ಪೇಪರ್ ಲೀಕ್ ಆದಂದರೆ ಕಳಿಸ್ಬಿಡ್ತೀನಿ. ಅದನ್ನೇ ಇಟ್ಕೊಂಡು ನಾವೇನು ಮಾಡಬೇಕು? ಪೇಪರ್ ಲೀಕ್ ಆದರೆ ಕಳಿಸ್ಬಿಡೋದು. ಆದರೆ ನೀವು ಸ್ವಲ್ಪ ನಿಮ್ಮ ಟ್ರೈ ಲೆವೆಲ್ ಬೆಸ್ಟ್ ಮಾಡಬೇಕು. ಆಯಿತಾ? ನೀವು ನಿಮ್ಮದು ಬೆಸ್ಟ್ ಮಾಡಬೇಕು. 1 ವರ್ಷ ಮಾಡಿ 1 2 ವರ್ಷ ಟ್ರೈ ಮಾಡಿದ್ರಲ್ಲ, ಏನೋದು ಅಲ್ಲಿ ಎಂಜಾಯ್ ಮಾಡಿದ್ರೆ ಈಗೆಲ್ಲ ಎಂಡಿಗೆ ಬಂದು ಪೇಪರ್ ಅಂತಿದ್ರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಡ ಗೈಸ್. ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಹೋಗಿ ನಿಮ್ಮ ಸ್ಟಡಿ ಮೇಲೆ ಫೋಕಸ್ ಮಾಡಿ ಗೈಸ್. ಅದೆಲ್ಲ ತಲೆಯಿಂದ ಹೊರಗಾಗಿ ನಿಮ್ಮ ಸ್ಟಡಿ ಮೇಲೆ ಫೋಕಸ್ ಮಾಡಿ. ನಾನು ಹೇಳ್ತಾ ಇದ್ದೀನಲ್ಲ, ಸ್ಟೇಟ್ ಲೆವೆಲ್ ಪೇಪರ್ಸ್ ಅದಾವಲ್ಲ, ಅಷ್ಟೇ ಓದಿದ್ರು ಸಾಕು. ನೀವು ಎಷ್ಟು 70ರಿಂದ 60 ಮಾರ್ಕ್ಸ್ ಎಕ್ಸೆಪ್ಟ್ ಮಾಡ್ಬೋದು ಆ ಪೇಪರಿಂದ. ಮತ್ತು ಇನ್ನೊಂದು ಹೇಳ್ತೀನಿ, ಯೂಟ್ಯೂಬ್ನಲ್ಲಿ ಹೋಗಿ ಅದು ಗ್ರಾಮರ್ ನೋಡ್ಕೊಳ್ಳಿ. ಗ್ರಾಮರಿಂದ ನೀವು 20 ಮಾರ್ಕ್ಸ್ ಬಿಂದಾಸು. ಲೆಟರು, ಎಸ್ಸೆ, ಇಂಗ್ಲೀಷು ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ 2 ಸೇರಿಸಿ ಹೇಳಂತೀನಿ. ಅದೆಲ್ಲ ಪ್ಯಾಟರ್ನ್ ನೋಡ್ಕೊಂಡು ಸಾಕು. ನಿಮಗೆ ಮೇನ್ ಇಂಪಾರ್ಟೆಂಟ್ ಹೇಳೋದು ಅಂತಂದರೆ ಇದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ಸಾಕಂತೆ. ಹ್ಯಾಂಡ್ ರೈಟಿಂಗ್ ಫುಲ್ ಚೆನ್ನಾಗಿರಬೇಕು, ಅಟ್ರಾಕ್ಟಿವ್ ಕಾಣಬೇಕು. ಅಟ್ರಾಕ್ಟಿವ್ ಇದ್ದರೆ ಸಾಕು. ಯಾಕಂದರೆ ಇನ್ವಿಜಿಲೇಟರ್ ಅದು ಚೆಕಿಂಗ್ ಮಾಡ್ತಾರಲ್ಲ ಪೇಪರ್, ಅವ್ರಿಗೆ ಹ್ಯಾಂಡ್ ರೈಟಿಂಗ್ ಇದ್ರೆ ಸೋಡು ಅವ್ರಿಗೆ ಆನ್ಸರೇ ನೋಡೋಲ್ಲ, ಸುಮ್ಮನೆ ರೈಟ್ ಹಾಡ್ಕೊತ ಹೋಗ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀರಿ ಗೈಸ್. ಗುಡ್ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್. ಟ್ರೈ ಮಾಡಿ. ಅದು ಪೇಪರ್ ಲೀಕ್ ಆಗೋದೆಲ್ಲ ತಲೆಯಿಂದ ಹೊರಗಾಗಿ. ಹೆಲೋ ಗೈಸ್, ನನ್ನ ಕಡೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಮೇನ್ ವಿಷಯ ಆಯಿತು. ನನ್ನ ಕಡೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಅದರಲ್ಲಿ 4 ಮಾರ್ಕ್ಸಿಂದು 3 ಮಾರ್ಕ್ಸಿಂದು ಕ್ವಶನ್ಸ್ ಇದ್ದಾವೆ. ಬೇಕಂದರೆ ಕಮೆಂಟ್ ಮಾಡಿ, ನಾನು ನೋಡ್ಕೊತೀನಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಅದ್ರ ಮೇಲೆ ಒಂದು ವಿಡಿಯೋ ಹಾಕ್ತೀನಿ. ಓಕೆನಾ? ಅದು 100% ಬರೀ. ಪಾಸಿಂಗ್ ಪ್ಯಾಕೇಜ್ ಬೇಕಂದರೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ಹಾಕ್ತೀನಿ. ಅದು ಕಮೆಂಟ್ ಮಾಡಿ ಪಾಸಿಂಗ್ ಪ್ಯಾಕೇಜ್ ಬೇಕಂದರೆ ಪಾಸಿಂಗ್ ಪ್ಯಾಕೇಜ್ ಕಮೆಂಟ್ ಮಾಡಿ. 4 ಮಾರ್ಕ್ಸ್ ಬೇಕಂದರೆ 4 ಮಾರ್ಕ್ಸ್ ಅಂತ ಕಮೆಂಟ್ ಮಾಡಿ. 3 ಮಾರ್ಕ್ಸ್ ಬೇಕಂದರೆ 3 ಮಾರ್ಕ್ಸ್ ಅಂತ ಕಮೆಂಟ್ ಮಾಡಿ. ಆದರೆ ಲೆಟರ್ ಅದು ಎಸ್ ಸಿ ಅದನ್ನೆಲ್ಲ ನೀವು ಪ್ಯಾಟರ್ನ್ ನೋಡ್ಕೊಡಿ, ಚೆನ್ನಾಗಿ ಪ್ಯಾಟರ್ನ್ ನೋಡ್ಕೊಡಿ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀರಿ ಗೈಸ್.
ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ಸಾಕು. ನಿಮಗೆ ಇನ್ವಿಲೇಟ್ ಚೆಕಿಂಗ್ ಮಾಡೋರು ಪೇಪರ್ ನೋಡೋಂಗಿಲ್ಲ, ಹಾಗೆ ಸುಮ್ಮನೆ ಚೆಕಿಂಗ್ ಮಾಡ್ಕೊತ ಹೋಗ್ಬಿಡ್ತಾರೆ. ರೀಲ್ಸ್ ನೋಡ್ತಾ ಇರ್ತಿಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ಭಾಳ ಫೇಮಸ್ ನೀವು. ಇನ್ಸ್ಟಾಗ್ರಾಮ್ನಲ್ಲಿ ಭಾಳ ಫೇಮಸ್ ಅಲ್ಲ ನೀವು, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡ್ತಾ ಇರ್ತೀವಿ, ಅದೆಲ್ಲ ಬಂದಿರ್ತಾವೆ ನೋಡಿದ್ರಲ್ಲ. ಹಾಗೆ ಅದಕ್ಕೆ ಅಂತ ಇದ್ದೀನಿ. ಹೋಗಿ ಗ್ಯಾಸ್ ಇದನ್ನೆಲ್ಲ ತಲೆಯಿಂದ ಹೊರಗೆ ಹಾಕಿ ಮೊಬೈಲ್ ಗಿಬೈಲೆಲ್ಲ ಬಿಟ್ಟು ಸ್ಟಡಿ ಮೇಲೆ ಫೋಕಸ್ ಮಾಡಿ ಗ್ಯಾಸ್. ಇನ್ನೂ ಭಾಳ ದಿನ ಉಳಿದಿಲ್ಲ, ಇನ್ನೂ 2 ದಿನ ಅಷ್ಟೇ ಉಳಿದಾವೆ. ಹೋಗಿ ಗ್ಯಾಸ್ ಅದನ್ನೆಲ್ಲ ತಲೆಯಿಂದ ಹೊರಗೆ ಹಾಕಿ. ಮತ್ತೇನು ಹೇಳ್ಬೇಕಂದ್ರೆ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಭಾಳ ಇನ್ಸ್ಟಾಗ್ರಾಮ್ನಲ್ಲಿ ಭಾಳ ಮಂದಿಗೆ ಫಾಲೋ ಮಾಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಅವ್ರು ನೋಡ್ಕೊಂಡು ಇದನ್ನು ನೋಡಿಕೊಂಡು ಅವ್ರಿಗೆ ತಿಳುವಳಿಕೆ ಬರಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ವಿಡಿಯೋ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇಂಥ ವಿಡಿಯೋನ ಅಂತ ಇರ್ತೀನಿ ಗೈಸ್. ಟೈಮ್ ವೇಸ್ಟ್ ಮಾಡೋಕೆ ಹೋಗಬೇಡಿ, ಹೋಗಿ ನಿಮ್ಮ ಫ್ರೆಂಡ್ಸಿಗೆ ಕಳಿಸಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಹಾಕೊಳ್ಳಿ. ಇಂಪಾರ್ಟೆಂಟ್ ವಿಷಯನ ಹಾಕ್ತಾ ಇರ್ತೀನಿ. ಮತ್ತು ಪೇಪರ್ ಲೀಕ್ ಆಗಂದರೆ ಇಮ್ಮಿಡಿಯೇಟ್ಲಿ ಪೇಪರ್ ನಿಮಗೆ ಕಳಿಸ್ಬಿಡ್ತೀನಿ. ಓಕೆನಾ? ಪೇಪರ್ ನಿಮಗೆ ಯಾವ ಲ್ಯಾಂಗ್ವೇಜ್ ಪಾಸಿಂಗ್ ಪ್ಯಾಕೇಜ್ ಬೇಕೋ ಅದು ಕಮೆಂಟ್ ಮಾಡಿ ಗೈಸ್. ನನ್ನ ಕಡೆ 4 ಮಾರ್ಕ್ಸ್ 3 ಮಾರ್ಕ್ಸ್ ಅದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ನಾನು ಹಾಕ್ತೀನಿ. ಓಕೆನಾ? ವಿಡಿಯೋ ಮಾಡಿ ಹಾಕ್ತೀನಿ. ಸಂಜೆ ಮುಂದೆ ಲೈವ್ ಬರ್ಬೋದು, ನಾನು ಬಂದರೆ ನಿಮಗೆಲ್ಲ ಇಂಪಾರ್ಟೆಂಟ್ ಹೇಳ್ತೀನಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್. ಓಕೆ ಗೈಸ್, ಬಾಯ್.